ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಇತ್ತು. ಇವತ್ತು ಹೈಕೋರ್ಟ್ನಲ್ಲಿ ಸದ್ಯಕ್ಕೆ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಕ್ಟೋಬರ್ 24ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿರುವಂಥದ್ದು. ವಾದ ಪ್ರತಿವಾದ ಆಲಿಸಿ ಅಕ್ಟೋಬರ್ 24ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಸದ್ಯಕ್ಕೆ ಇಂದು ಎರಡು ಸಂಘಟನೆಗಳು ಅನುಮತಿಯನ್ನ ಕೇಳಿವೆ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನ ಮಂಡಿಸಿದ್ರು. ಬೇರೆ ದಿನ ಪಥಸಂಚಲನ ಮಾಡಿ ಅಂತ ಹೈಕೋರ್ಟ್ ತೀರ್ಪನ್ನು ಹೊರಡಿಸಿರುವಂಥದ್ದು. ನವೆಂಬರ್ 2ಕ್ಕೆ ಪಥಸಂಚಲನ ಮಾಡ್ತೀವಿ ಅಂತ ಆರ್ಎಸ್ಎಸ್ ಪರ ವಕೀಲರು ಹೇಳಿದ್ದಾರೆ. ಬಹುತೇಕ ನವೆಂಬರ್ 2 ಕನ್ಫರ್ಮ್ ಆಗಿದೆ. ಹೊಸದಾಗಿ ಅನುಮತಿ ಪಡೆಯೋಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಈಗ ನವೆಂಬರ್ 2ಕ್ಕೆ ಏನು ಒಂದು ಪಥಸಂಚಲನ ಮಾಡ್ತಾರೆ ನೋಡಿ, ಇದಕ್ಕೆ ಅನುಮತಿಯನ್ನು ಪಡೆಯಬೇಕು ಹೊಸದಾಗಿ ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಅದ್ರ ಜೊತೆಗೆ ಡಿಸಿ ತಹಶೀಲ್ದಾರ್ಗೆ ಅರ್ಜಿ ಸಲ್ಲಿಸೋಕು ಕೂಡ ಸೂಚನೆ ನೀಡಿರುವಂಥದ್ದು. ಈ ಒಂದು ಪಥ ಸಂಚಲನದಲ್ಲಿ ಎಷ್ಟು ಜನ ಭಾಗಿಯಾಗ್ತೀರಾ, ಯಾರಿದ್ರ ಮುತುವರ್ಜಿ ವಹಿಸ್ತಾರೆ, ಇದೆಲ್ಲದರ ಬಗ್ಗೆ ನೀವು ಮಾಹಿತಿಯನ್ನು ಕೊಡಬೇಕು ತಹಶೀಲ್ದಾರ್ ಅವರಿಗೆ. ಇನ್ನು ಆರ್ಎಸ್ಎಸ್ ಮತ್ತೆ ಭೀಮ್ ಆರ್ಮಿಗೆ ಪ್ರತ್ಯೇಕ ಸಮಯ ನೀಡಲಿ. ಎರಡು ಸಂಘಟನೆಯವರು ಪರ್ಮಿಷನ್ ಕೇಳಿರ್ತಾರೆ. ಒಂದು ಆರ್ಎಸ್ಎಸ್ ಮತ್ತೆ ಭೀಮ್ ಆರ್ಮಿ ಸದ್ಯಕ್ಕೆ ಪ್ರತ್ಯೇಕ ಸಮಯ ನೀಡಿ ಅಂತ ಹೈಕೋರ್ಟ್ ಹೇಳಿದೆ. ಈಗಲೇ ಪಥ ಸಂಚಲನ ಮಾಡಿ ಏನು ಸಾಧಿಸಬೇಕಿತ್ತು? ಅಮಾಯಕ ವ್ಯಕ್ತಿಯಿಂದ ಬೆದರಿಕೆ ಹಾಕಿಸ್ತೀರಾ? ಇವತ್ತು ನಿಮ್ಗೆ ಅವಕಾಶವನ್ನ ಕೊಡ್ಬೇಕಾ? ಹೀಗಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಚಿತ್ತಾಪುರ ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರ. ಸೊ ಇಲ್ಲಿಗ ಈಗಲೇ ನೀವು ಪಥಸಂಚಲನ ಮಾಡುವಂತಹ ಅವಶ್ಯಕತೆ ಆದ್ರೆ ಏನಿತ್ತು ಅಂತ ಹೇಳಿದ್ದಾರೆ. ನಮ್ಮ ಇದೇ ಸಂಘಟನೆಯಿಂದ ನಾನು ಬಯಸ್ಕೊಂಡು ನಮ್ಮ ಕುಟುಂಬದ ಮೇಲೆ ಇವರು ಏನೇನೋ ಇಲ್ಲದ ಸಲ್ಲದೆಲ್ಲ ಮಾತನಾಡಿ ಚಿತ್ತಾಪುರ್ನಲ್ಲೇ ಸಂಚಲನ ಏನೋ ಪಥಸಂಚಲನ ಮಾಡ್ತಾರೆ ಅಂದರೆ ನಮ್ಮ ಜನ ಏನು ಮಾಡಬೇಕು? ಕ್ವೈಟ್ ನ್ಯಾಚುರಲಿ ಅಲ್ಲ. ಈಗ ದೇ ವಿಲ್ ಆಲ್ಸೋ ಬಿ ಹರ್ಟ್ ಅಲ್ಲ. ಈಗ ಅವ್ರ ಹತ್ರ ಒಂದು 10 ಜನ ಇದ್ರೆ, ಬೆಂಬಲಿಗರಿದ್ರೆ, ಅಭಿಮಾನಿಗಳಿದ್ರೆ, ನಮ್ಮ ತತ್ವ ಸಿದ್ಧಾಂತ ನಂಬ್ಕೊಂಡು ಒಂದು 10 ಜನ ಅಭಿಮಾನಿಗಳು ಬೆಂಬಲಿಗರು ಇರ್ತಾರಲ್ಲ. ನಾವೇನೇ ಹೇಳಿದ್ರು ಕಾನೂನಾತ್ಮಕವಾಗಿ ಹೇಳ್ತೀವಿ, ಸಂವಿಧಾನದ ಅಡಿನಲ್ಲಿ ಹೇಳ್ತೀವಿ. ಇವರು ಹಿಂಗೆ ಮಾತನಾಡಿ ಇಲ್ಲ ನಾವು ಮಾಡೇ ಮಾಡ್ತೀವಿ ಹಠ ಹಿಡಿದು ಮಾಡ್ಬೇಕಾದ್ರೆ ಆಮೇಲೆ ಮಾಡ್ಬೋದಾಗಿತ್ತಲ್ಲ. ಏನು ಅರ್ಜೆಂಟ್ ಏನಿತ್ತು ನಿಮ್ದು? ಇಮಿಡಿಯೇಟ್ ಆಗಿ ಮಾಡ್ಬೇಕಾಗಿತ್ತಂತ ಏನಿದ್ದು? ಏನ್ ಸಾಧನೆ ಏನ್ ಮಾಡ್ಬೇಕಾಗಿತ್ತು ನೀವು? ಯಾವ ಪಾಪ ಅಮಾಯಕರ ಹತ್ರ ದಿನ ನಮಗೆ ಫೋನ್ ಕರೆ ಮಾಡಿ ಬೆದರಿಕೆ ಕೊಡ್ತೀರಾ? ಅದ್ರ ನಾವು ಕಾನೂನು ಕ್ರಮ ತಗೊಂಡ್ರೆ ನೀವು ಕಾನೂನನ್ನ ಮೀರಿ ನಾವು ಪಥಸಂಚಲನ ಮಾಡೇ ಮಾಡ್ತೀನಿ ಅಂತ ಬರೋದ ಅವಶ್ಯಕತೆ ಏನಿದೆ? ಇದೇ ಡೇಟಿಗೆ ಬರಬೇಕು ಅಂತ ಏನು ಅವಶ್ಯಕತೆ ಇದೆ? ಯಾವಾಗ ಜನರಲ್ಲಿ ನೀವು ನಿಮ್ಮ ಮಾತಿನಿಂದ ಜನರಿಗೆ ಘಾಸಿಯಾಗಿದೆ, ಜನರಿಗೆ ಮನಸ್ಸಿಗೆ ನೋವಾಗಿದೆ, ಆಕ್ರೋಶದಲ್ಲಿದ್ದಾರೆ, ಅವಾಗೇ ಮಾಡಬೇಕಂತ ಏನಿದೆ? ಸೊ ಇವ್ರು ಮಾಡ್ತೀನಿ ಅಂದಾಗ ಹಲವಾರು ಸಂಘಟನೆಗಳು ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಬಿಜೆಪಿಯ ಚಿತ್ತಾಪುರಿನ ಅಭ್ಯರ್ಥಿ, ಹಿಂದಿನ ಅಭ್ಯರ್ಥಿ, ಅವನು ಕೂಡ ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಿನಗೆ ಬರೇ ಫೋನ್ನಲ್ಲಿ ಬೆದರಿಕೆ ಬರ್ತಾ ಇದೆ, RSSನವರು ಕಟ್ಟರ್ಪಂಥಿಗಳು, ದೇಶಭಕ್ತರು, ನಾಳೆ ನಿಮ್ಮ ಮನೆಗೆ ಬಂದರೂ ಬರ್ತಾರಪ್ಪ, ಹುಷಾರಾಗಿರು ಅಂತಾನೆ. ಇದಾದ್ಮೇಲೆ ನೀವು ಪಥಸಂಚಲನ ಮಾಡಬೇಕಾ? ಇದಾದ್ಮೇಲೆ ನಿಮಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಾ ಜನರು? ನೀವು ಖಾಸಗಿಯಾಗಿ ಮಾಡ್ತಾ ಇದ್ರೆ ಏನು ತೊಂದರೆ ಇಲ್ಲ. ನಿಮ್ದು ಯಾವುದೋ ಒಂದು ಶಾಲೆ ಇದೆ, ನಿಮ್ದು ಯಾವುದೋ ಒಂದು ನಾಯಕರದು ಹೊಲ ಇದ್ರೆ ಮಾಡ್ಕೊಳ್ಳಿ, ಅದಕ್ಕೆ ನಮ್ಗೆ ನಿಯಂತ್ರಣ ಇಲ್ಲ. ಚನ್ನಪಟ್ಟಣದಲ್ಲಿ ಕವಾಲಿ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದಲ್ಲಿ ಪೊಲೀಸರ ಮೇಲೆ ಹಣ ಎಸೆಯಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿದೆ ರಾಜ್ಯ ಸರ್ಕಾರ. ಆರ್ಎಸ್ಎಸ್ ಜಮೀನುಗಳ ಮಾಹಿತಿಯನ್ನ ರಾಜ್ಯ ಸರ್ಕಾರ ಸಂಗ್ರಹಿಸ್ತಾ ಇದೆ. ಸರ್ಕಾರದಿಂದ ಮಂಜೂರಾದ ಜಮೀನುಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ದಾಖಲೆಗಳ ಸಂಗ್ರಹಕ್ಕೂ ಕೂಡ ಕಂದಾಯ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸಂಪೂರ್ಣ ಬ್ರೇಕ್ ಬೀಳುತ್ತಾ ಹಾಗಾದ್ರೆ, ಅಂಕುಶ ಹಾಕೇ ಬಿಡ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ ಆರ್ಎಸ್ಎಸ್ ಮೇಲೆ. ಚರ್ಚೆಗೆ ಎಡೆ ಮಾಡಿಕೊಟ್ಟ ಸರ್ಕಾರದ ನಿರ್ಧಾರ ಈಗ ಗಮನಿಸ್ತಾ ಇರಬಹುದು.
RSS ಪಥ ಸಂಚಲನಕ್ಕೆ ಅಲ್ಲಲ್ಲಿ ಬ್ರೇಕ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತು. ಅಂದ್ರೆ ಸರ್ಕಾರಿ ಜಾಗದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀರಾ ಅಂತಂದ್ರೆ ಮೊದಲಿಗೆ ಸರ್ಕಾರದಿಂದ ಪರ್ಮಿಷನ್ ಅನ್ನ ಪಡಿಬೇಕು ಅನ್ನುವಂಥ ರೂಲ್ಸ್ ತಂತು. ಈಗ RSS ವಿರುದ್ಧ ಮತ್ತೆ ರಾಜ್ಯ ಸರ್ಕಾರ ಸಮರ ಸಾರದಂತೆ ಕಾಣಿಸ್ತಾ ಇದೆ. RSS ಜಮೀನುಗಳ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ ಸರ್ಕಾರದಿಂದ ಜಾಮೀನುಗಳೇನು RSS ಸಂಘಟನೆಯವರಿಗೆ ಮಂಜೂರಾಗಿದೆ ನೋಡಿ ಸಂಘಟನೆಗೆ, ಅದ್ರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕ್ತಿರುವಂಥದ್ದು. ಅದರ ಜೊತೆಗೆ ದಾಖಲೆಗೆ ಏನೆಲ್ಲ ಇದೆ ಅದರೆಲ್ಲರ ಸಂಗ್ರಹಕ್ಕೂ ಕೂಡ ಕಂದಾಯ ಇಲಾಖೆಗೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ. RSS ಚಟುವಟಿಕೆಗಳಿಗೆ ಸಂಪೂರ್ಣ ಬ್ರೇಕ್ ಬೀಳುತ್ತಾ ಹಾಗಾದ್ರೆ ಈಗ ಈ ಎಲ್ಲ ಬೆಳವಣಿಗೆಗಳು ಈ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾದ್ರೆ ರಾಜ್ಯ ಸರ್ಕಾರದ ಮುಖ್ಯ ಉದ್ದೇಶ ಏನು? RSS ವಿರುದ್ಧ ಸಮರಾನ, RSSಗೆ ಅಂಕುಶ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆಯಾ, RSS ಚಟುವಟಿಕೆಗಳಿಗೆ ಸಂಪೂರ್ಣ ಬ್ರೇಕ್ ಬೀಳುತ್ತಾ ಹಾಗಾದ್ರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡ ಚರ್ಚೆ ಆಗ್ತಾ ಇದೆ. ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧ ಹಾಕಿದ್ದಾಯಿತು. ಈಗ RSSಗೆ ಕೊಟ್ಟಿರುವಂತಹ ಜಾಗಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ತನಿಖೆಗೆ ಇಳಿದಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್, ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಕಾರ್ತಿಕ್, ಈಗಾಗಲೇ RSSಗೆ ಪಥ ಸಂಚಲನಕ್ಕೆ ಆಲ್ಮೋಸ್ಟ್ ಬ್ರೇಕ್ ಹಾಕುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತು. ಈಗ ವಾಟ್ ನೆಕ್ಸ್ಟ್ ಅಂತ ಧನುಶ್ರೀ, ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಈಗಾಗಲೇ ಆಗಿದ್ದಾವೆ. ಒಂದು ಹಂತಕ್ಕೆ RSSಗೆ ಅಂಕುಶ ಹಾಕುವಂತ ಕೆಲಸಕ್ಕೆ ಸರ್ಕಾರ ಈಗಾಗಲೇ ಮಾಡಿದೆ. ಇದರ ಜೊತೆಗೆ ಈ ಹಿಂದೆ ಯಾವೆಲ್ಲ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ RSS ಅಥವಾ RSSಗೆ ಸಂಬಂಧಪಟ್ಟಂತ ಸಂಘ ಸಂಸ್ಥೆಗಳಿಗೆ ಏನಾದರೂ ಭೂಮಿಯನ್ನ ಹಂಚಿಕೆ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ಯಾವ ಮಾನದಂಡಗಳ ಮೇಲೆ ಮಾಡಲಾಗಿದೆ ಅನ್ನುವಂತ ಒಂದು ಆಧಾರದ ಮೇಲೆ ಆ ಒಂದು ವಿಚಾರದ ಮೇಲೆಯೂ ಕೂಡ ಈಗ ಸರ್ಕಾರ ಕೈ ಹಾಕಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸರ್ಕಾರ ಸೂಚನೆಯನ್ನು ಕೂಡ ಕೊಟ್ಟಿದೆ. ಈ ಹಿಂದೆ RSS ಇರಬಹುದು, RSSಗೆ ಸಂಬಂಧಪಟ್ಟಂತೆ ಇತರೆ ಸಂಘ ಸಂಸ್ಥೆಗಳಿಗೆ ಯಾವೆಲ್ಲ ಭೂಮಿಗಳನ್ನು ಹಂಚಿಕೆ ಮಾಡಲಾಗಿದೆ, ಯಾವ ಆಧಾರದ ಮೇಲೆ ಇವರಿಗೆ ಭೂಮಿಯನ್ನು ಕೊಡಲಾಗಿದೆ, ಜೊತೆಗೆ ಭೂಮಿಯನ್ನು ಕೊಡೋದಕ್ಕೆ ಇರುವಂತಹ ಮಾನದಂಡಗಳೇನು, ಜೊತೆಗೆ ಇವರಿಗೆ ಕೊಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಮಾನದಂಡಗಳನ್ನ ಇವರು ಫಾಲೋ ಮಾಡಿದ್ದಾರೆ ಅನ್ನುವಂತ ಆಧಾರದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಈಗಾಗಲೇ ಸರ್ಕಾರ ಕೇಳಿದೆ. ಈ ಒಂದು ದಾಖಲಾತಿಗಳನ್ನು ಸರ್ಕಾರ ಕೇಳಿರುವಂತಹ ಉದ್ದೇಶವನ್ನು ನೋಡೋದಾದ್ರೆ ಒಂದು ಹಂತಕ್ಕೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಇರುವಂತಹ ಜಾಗಗಳನ್ನ ಏನಾದರೂ ಈ ಹಿಂದಿನ ಸರ್ಕಾರದಲ್ಲಿ RSS ಇರಬಹುದು ಅಥವಾ RSS ಸಂಘ ಸಂಸ್ಥೆಗಳಿಗೆ ಇನ್ಯಾವುದೋ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಕೊಟ್ಟಂತ ಪಕ್ಷದಲ್ಲಿ ಅದೆಲ್ಲವನ್ನು ಕೂಡ ಹಿಂಪಡೆಯೋದಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ನಿರ್ಧಾರ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅದೇ ಒಂದು ಕಾರಣಕ್ಕಾಗಿ ಇವರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಕಂದಾಯ ಇಲಾಖೆಯಿಂದ ದಾಖಲಾತಿಗಳನ್ನು ಕೂಡ ಸಂಗ್ರಹ ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಕಂದಾಯ ಇಲಾಖೆಯಿಂದ ಸಂಗ್ರಹಿಸಿದಂತಹ ದಾಖಲಾತಿಗಳನ್ನ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಹೊಸದಾಗಿರ್ತಕ್ಕಂಥ ಬಿಲ್ ಅನ್ನು ತರುವಂತದಿರಬಹುದು ಅಥವಾ ಅವರಿಗೆ ಈಗಾಗಲೇ ಕೊಟ್ಟಿರ್ತಕ್ಕಂಥ ಭೂಮಿಯನ್ನ ಹಿಂಪಡೆಯುವಂತದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯ ಕ್ರಮವನ್ನು ಕೈಗೊಳ್ಳಬಹುದು ಅನ್ನುವ ನಿಟ್ಟಿನಲ್ಲೂ ಕೂಡ ಸರ್ಕಾರ ಯೋಚಿಸಿದಂತೆ ಕಾಣ್ತಾ ಇದೆ. ಅದೇ ಒಂದು ಕಾರಣಕ್ಕಾಗಿ ಸರ್ಕಾರ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂತದ್ದು. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಇದುವರೆಗೂ RSSಗೆ ಸಂಬಂಧಪಟ್ಟಂತ ಟ್ರಸ್ಟ್ ಇರಬಹುದು ಅಥವಾ ಸಂಘ ಸಂಸ್ಥೆಗಳಿರಬಹುದು ಎಷ್ಟರ ಮಟ್ಟಿಗೆ ಭೂಮಿಯನ್ನು ಹಂಚಿಕೆಯನ್ನು ಮಾಡಲಾಗಿದೆ ಆ ಎಲ್ಲಾ ಭೂಮಿಯ ಮಾಹಿತಿಗಳನ್ನ ಕೊಡೋದಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಕಾರ್ತಿಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.